ಮಾಡೋದ್ರಿಂದ ದೂರ ಇರಬೇಕು. ಜನಪರವಾಗಿ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡುವಂಥ ಪತ್ರಕರ್ತರನ್ನ ಅವರನ್ನು ಗೌರವಿಸಬೇಕು. ಪತ್ರಕರ್ತರ ಜವಾಬ್ದಾರಿ ಬಗ್ಗೆ ನಮ್ಮ ಸನ್ಮಾನ್ಯ ವಿಠಲ್ ಕಡಿದುಕೊಂಡು ಶಾಸಕರು ಹೇಳಿದ್ದಾರೆ. ದೇಶದಲ್ಲಿ 4 ಅಂಗಗಳು: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾ ರಂಗ. ಈ 4 ಜವಾಬ್ದಾರಿ ಎಲ್ಲಿ? ಪತ್ರಿಕಾ ರಂಗದ ಜವಾಬ್ದಾರಿ, ಮಾಧ್ಯಮಗಳ ಜವಾಬ್ದಾರಿ ಭಾಳ ದೊಡ್ಡದು. ಯಾಕಂದ್ರೆ ಜನ ಹೊತ್ತು ತಪ್ಪು ಮಾಡೋರು ಶಾಸಕಾಂಗದವರು, ಕಾರ್ಯಾಂಗದವರು. ಈಗ ನ್ಯಾಯಾಂಗದವರು ಬಂದ್ಬಿಟ್ಟಾರೆ ನಮ್ಮ ದೊಡ್ಡ. ಈ 3 ಕಂಪ್ನಿಗಳು ಏನೇನೇನೇನೋ ಆಗಿರ್ತಾವೆ. ಆದ್ರೆ ನ್ಯಾಯ ಎಲ್ಲಿರ್ತದೆ? ಅನ್ಯಾಯ ಆಗಾಗ ನಾವು ಅದನ್ನು ಭಾಳ ಕಠೋರವಾದ ಶಬ್ದದಲ್ಲಿ, ಭಾಳ ಕಠಿಣ ಶಬ್ದದಲ್ಲಿ ಜನರಿಗೆ, ದೇಶಕ್ಕೆ, ರಾಜ್ಯಕ್ಕೆ, ಬಡವರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಮ್ಮ ಕೈಯಲ್ಲಿರುವಂಥ ಪೆನ್ನು ಬಿಡಬೇಕು. ನಮ್ಮ ಪೆನ್ನು ಹೊಗಳು ಕೊಟ್ಟರ ಪೆನ್ ಆಗಬಾರ್ದು. ಇಂದ್ರದಾನೆ, ಚಂದ್ರದಾನೆ, ಇವನಂತವ್ರು MLA ಏನು ಆಗೇ ಇಲ್ಲ. ಬಹುಶಃ ಭೂಮಿ ಮೇಲೆ ನೋಡೇ ಮಗಳು ಜ್ಞಾನ ಬೈಕಾಯ್ತದೆ. ಮತ್ತು ನೀವು ಹಂಗೆ ಬರೆದ್ರೆ ಜನರಿಗೆ ಒಂದ್ಸಲ ಏನೋ ಪ್ಯಾಕೇಜ್ ಬಂದಾಗ ಕಾಣಿಸ್ತೈತೆ. ನೀವು ನೋಡಿ ಈ TV ಚಾನಲ್ಗಳು ಕೆಲವೊಂದು ಯಾರು ಭಾಳ ಒಬ್ಬರಿಗೆ ಭಾಳ ಟೀಕಾ ಮಾಡ್ಲತ್ತಂದ್ರೆ ತಳಕ್ಕೆ ಕಮೆಂಟ್ ನೋಡ್ಬೇಕು ನೀವು. ಗಣ್ಣ ಬಕೆಟ್ ಚಾನಲ್ ಈಗೇನು ಯಾರ್ದು ಅನ್ಸಿಕ್ಕಿಲ್ಲ. ರಾಜಕಾರಣಿಗಳಿಗೂ ಹಂಗೆ ಬೆಳೀತಾರ, ಮೀಡಿಯಾದವ್ರಿಗೂ ಹಂಗೆ ಬೆಳೀತಾರೆ. ಮೀಡಿಯಾದವ್ರು ನಾವು ಏನಾರ ಸುಮ್ಮನೆ ಬೋಗಸ್ ಯಾವನೇ ಪೂರ್ತಿ ಅವ್ರನ್ನ ರಾಜಕೀಯ ಹಾಳು ಮಾಡಬೇಕು, ಮುಗಿಸ್ಬಿಡ್ಬೇಕಂತೀವಿ. ಮತ್ತೊಂದು ಟೀಮ್ ರೊಕ್ಕ ಕೊಟ್ಟಿರ್ತೈತಿ, ಮಾಡ್ತೀವಿ. ಹಾಗೆ ಮಾಡಕತ್ತಾರೆ, ಹಿಂಗೆ ಮಾಡ್ಲಕತ್ತಾರೆ, ಪೂರ ಬರ್ಬಾರ್ದು. ಹೆಸರು ಹೋಗಿ ಅಂತೇಳಿ ಹೊಡಿದ್ದು. ನಾನು ಕೇಳಿದೆ ಅಶೋಕ್ ಯೂಟ್ಯೂಬ್ ಕಂಪನಿ ಐತೆ ಅವ್ನು ಯಾರನ್ನೂ ತೊಗೊಂಡೆ ಮೆಂಬರ್ಶಿಪ್ ಕೊಟ್ಟರೆ ಅದಕ್ಕೆ ನಾವು ಹೃದಯಪೂರ್ವಕ ಅಭಿನಂದನೆ ಸರ್. ಸಾಕಾಗಿ ಹೋಗೈತೆ ನೋಡಿ. ಈಗ ನಾನು ಯೂಟ್ಯೂಬ್ ಚಾನಲ್ ತೆಗಿಲಿಕ್ಕತ್ತೀನಿ. ನನಗೆ ಯಾರು ಬೈತಾರಲ್ಲ, ಅವ್ರು ಯಾರೋ ಶಬ್ದ ಬೈತಾರಲ್ಲ, ಅವ್ರಿಗಿಂತ ಅವ್ರ ಅಪ್ಪನಂಥ ಶಬ್ದಗಳನ್ನು ಬೈಯೋದು. ಯಾಕಂದ್ರೆ ನಾವು BC ಹೇಳಿದೆ, ಲೆಟರ್ ಬರೆದೆ, ಕೇಂದ್ರದ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಮಂತ್ರಿಗೆ ಬರೆದೆ. ನನ್ನ ಕಮಿಟಿಗಳು ನಾನು ಚೇರ್ಮನ್ ಇದ್ದಾಗ ಹೋಮ್ ಸೆಕ್ರೆಟರಿ, DG, IGP ಎಲ್ಲರೂ ಕರೆಸಿ ಹೇಳಿದೆ. ಅವ್ರಿಗೆ ಒಂದು ಕೈ ಸೇರಿಬಿಟ್ರು, ಏನೂ ಮಾಡೋಕ್ಕಾಗೋದಿಲ್ಲ ಸರ್. ಯೂಟ್ಯೂಬ್ದ ಮ್ಯಾಗ ನಮ್ಮ ಕಂಟ್ರೋಲ್ ಇಲ್ಲ ಸರ್, ಕಾನೂನಿನಲ್ಲಿ ಬದಲಾವಣೆ ಆಗಿದೆ. ಈಗ ನಾನೇನು ವಿಚಾರ ಮಾಡಿದೆ, ಇನ್ನು ಮುಳ್ಳಿನಿಂದ ತೆಗಿಬೇಕಂತ ಆಗಿದೆ. ಎಲ್ಲರಿಗೆ ಈ ಕಡೆ ಹೊಡ್ಕೊಂಡು ಈ ಕಡೆ ಹೊಡ್ಸೋದು ಆ ಥರ ಮುಗಿದ್ವಿ. ಸುಭಾಷ್ ಚಂದ್ರ ಬೋಸ್ ಜಾತಿಯವ್ರು ನಾವು, ಈ ಕಡೆ ಹೊಡ್ಸೋದು ಜಾತಿಯವ್ರು ಅಲ್ಲ. ಈ ನೀವ್ಯಾಗ ಯಾರು ಯೂಟ್ಯೂಬ್ದವ್ರು ಹುಚ್ಚುಚ್ಚಾಕ ನನ್ನ ಬಗ್ಗೆ ಬರೋದಲ್ಲ. ನಾನು 2-3 ಮಂದಿನ ಈ ಇದರಾಗ IAS ಮಾಡೋದಂತಲ್ಲ ಅಂತ ಶಬ್ದಗಳನ್ನು ಆ ಪೊಲೀಸರಿಗೆ ಟ್ರೈನಿಂಗ್ ಕೊಡ್ತಾರೆ. ನಮ್ಮ ಟ್ರೈನಿಂಗ್ ಡೈರೆಕ್ಟರ್ ಅದಕ್ಕೆ ಎಲ್ಲ ಪೊಲೀಸರು ಕೆಟ್ಟ ಶಬ್ದಗಳು ಉಪಯೋಗ ಮಾಡ್ತಾರಲ್ಲ, ಅದ್ರ ಒಂದು ಪೀರಿಯಡ್ ಇರ್ತದೆ ನಿಮ್ದು ಟ್ರೈನಿಂಗ್, ಪೊಲೀಸ್ ಟ್ರೈನಿಂಗ್ ಕೊಡೋಣ. ಇನ್ನು ಸರ್ ಸಹಜ ಬಂದ್ಬಿಡ್ತಾವಲ್ಲ. ಇನ್ಮ್ಯಾಗ ನಾವು ಚಾಲು ಮಾಡೋದು ನಿಮ್ಮದು ಯೂಟ್ಯೂಬ್ ಚಾನಲ್ನಾಗೆ ಅರ್ಧ ತಾಸನ ನಮ್ದು ಚಾಲು ಆಗ್ತೈತಿ. ಅವ್ರದ್ದು ಪೂರ್ತಿ ಬಣ್ಣ ನಾವು ಬೈಕ್ ಮಾಡ್ತೀವಿ. ನಮ್ಮದು ಬೈಕ್ ಬಂದಂಗೆ ಮಾತಾಡ್ತಾರೆ, ಕುಟುಂಬದ ಬಗ್ಗೆ ಮಾತಾಡ್ತಾರೆ, ವೈಯಕ್ತಿಕ ಮತ್ತು ಮಾತಾಡ್ತಾರೆ. ಅಂತಲ್ಲ ಒಬ್ಬೊಬ್ಬರನ್ನ ಹೋಗಿ ಎಂಟ್ರಿ ಮಾಡ್ತಾರೆ. ಅವ್ರು ಮುನ್ಸಿಪಾಲಿಟಿ ಸಹಿತ ಹಾಸ್ಕೊಂಡು ಬಂದಿಲ್ಲ. ये बड़ा बयान दिया है, बहुत बयान, बीजापुर MLA के बारे में बहुत बड़ा बयान दिया है, बहुत शॉकिंग बयान है फिक्स्ड हमारे चैनल में. इनमें यूट्यूब ಚಾನಲ್ದವ್ರು ಹೇಳ್ತೀವಿ, ಯೂಟ್ಯೂಬ್ ಚಾನಲ್ದವ್ರಿಗೆ ಒಳ್ಳೆ ಚಾನಲ್ ಅದಾವ. ಯೂಟ್ಯೂಬ್ದವ್ರು ಎಷ್ಟೋ ನಾನು ನೋಡ್ತಿರ್ತೆ. ನಾನು ದಿನ ನಿನ್ನೆ ನಾನು ಬೆಂಗಳೂರಿಗೆ ಬರಾಗ ಇದು ನೋಡ್ತಿದ್ದೆ, ಕರ್ನಾಟಕದಲ್ಲಿ 8 ನದಿಗಳು ಅದಾವೆ. 8 ನದಿಗಳು ಎಲ್ಲಿ ಅದು ಜನ್ಮ ತಾಳ್ತಾವೆ. ಕೃಷ್ಣಾ ನದಿಗೆ ಎಲ್ಲಿದು ಬಂದು ಇವತ್ತು ಕೃಷ್ಣಿಗೆ ಕೂತ ನಮ್ಮ ಖರೇ
ದೇವ್ರ ಸಾಕ್ಷಿ ಆಗಿರುತ್ತೆ, ನಮ್ಗೆ ಅದು ನಾಲೆಜ್ ಇರಲಿಲ್ಲ. ಈಗ ನೋಡಿ ಕೃಷ್ಣ ಇಡೀ ಕರ್ನಾಟಕದ 60% ನೀರಾವರಿಯ ಕಣಿವೆ, 18% ಗಂಟೆ ಕಾವೇರಿ. ಆ ಕಡೆ ರೇಟ್ ಅದನ್ನು ಪ್ರೊಜೆಕ್ಟ್ ಮಾಡ್ಯಾರ, ಕಾವೇರಿ ಅಂತ ಗಾಂಧಿ ಕಲ್ಲು ಇದು ಬಿಸ್ಕೇಸ್ತಾರೆ. ನಮ್ಮಲ್ಲಿ ಏನಾರು ಯಾರು ಮಾಡ್ತೀವ ನಾವು ಬೇಕಾದ ನದಿನೇ ತಿಳ್ಕೊಂಡು ಆ ಕಡೆ ಆಂಧ್ರ ಕಳಿಸ್ಕೊಂಡು ನಾವೇನು. ಈ ಕರ್ನಾಟಕದ ಈ 3ನೇ ದೊಡ್ಡ ನದಿ ಬ್ರಹ್ಮಪುತ್ರ, ಗಂಗೆ ನಂತರ ಅಂದ್ರೆ ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇಂಥ ಒಳ್ಳೆ ಒಳ್ಳೆ ಒಳ್ಳೆಯ ಪತ್ರಕರ್ತರು ಒಬ್ಬ BBC ಅವರು ಅದಾರ. ಈ ದೇಶದ ನಾಯಕರ ಬಗ್ಗೆ ಒಂದೊಂದು ಅವ್ರು ಇಟ್ಟು ಚಂದ ಹೇಳ್ತಾರೆ. BBC ಏನೋ ಹೆಸರೈತೆ ಅವರು. ಅದಕ್ಕೂ ಅಂಬೇಡ್ಕರ್ ಬಗ್ಗೆ ಅಷ್ಟು ಒಳ್ಳೆ ಅಂಬೇಡ್ಕರ್ ಅವರು ಏನು ಮಾಡೋದು, ಅವ್ರ ವಿಚಾರಧಾರೆ ಏನಿತ್ತು, ಸುಭಾಷ್ ಚಂದ್ರ ಬೋಸ್ ಏನಿತ್ತು, ಮಹಾರಾಣಾ ಪ್ರತಾಪ್ ಏನಿತ್ತು, ಇಂಥವೆಲ್ಲ ನೋಡಿದಾಗ ಖುಷಿ ಪಡ್ತೀವಿ. ಆ ದುರ್ದೈವ ಅಂದರೆ ಇಂಥ ಕೆಲವೊಂದು ಯೂಟ್ಯೂಬ್ಗಳು ಬಂದು ಪತ್ರಿಕಾ ರಂಗವನ್ನು ಇವತ್ತು ಈ ನಮ್ಮ ಪ್ರಿಂಟ್ ಮೀಡಿಯಾ ಆಗಲಿ, ದೊಡ್ಡ ದೊಡ್ಡ ಚಾನಲ್ಗಳಾಗಲಿ ಅವ್ರದ್ದೇ ಆದಂಥ ಒಂದು ಎಥಿಕ್ಸ್ ಅಂತ ಏನೈತೀವಲ್ಲ, ಒಂದು ಅವ್ರದ್ದೇ ಆದಂಥ ಒಂದು ಎಲ್ಲಿ ಟೀಕೆ ಮಾಡ್ತಾರೆ. ನಾನು ಮೊನ್ನೆ ಇದಕ್ಕೆ ಹೋಗಿದ್ದೆ, ಬಿಡದಿ ರೈತರ ಹೋರಾಟ. ಅಲ್ಲಿ ಪತ್ರಕರ್ತನ ಖರೀದಿ ಮಾಡುವಂಥ ಶಕ್ತಿ ವಿರೋಧ ಇದಾವೆ. ಯಾಕಂದ್ರೆ 35,000 ಕೋಟಿ ರೂಪಾಯಿ ದೊಡ್ಡದ ಒಂದು ಪ್ರೊಜೆಕ್ಟ್ ಐತೆ. ಅಂದ್ರೆ ಅಷ್ಟು ರೊಕ್ಕ 30-35,000 ಕೋಟಿ. ರೈತರಿಗೆ ಎಷ್ಟದ ರೈತರಿಗೆ 10 ಗುಂಟೆ, 5 ಗುಂಟೆ, 20 ಗುಂಟೆ. ಅವ್ರನ್ನೆಲ್ಲ ಪತ್ರಕರ್ತನ ಖರೀದಿ ಮಾಡ್ಬೋದಾಗಿತ್ತು. ಅಲ್ಲಿ ಯಾವುದೇ ಪತ್ರಿಕೆ ಆಗಲಿ, ಯಾವುದೇ ಮೀಡಿಯಾ ಆಗಲಿ, ಅದಕ್ಕೆ ಯಾವುದಕ್ಕೂ ಬಲಿ ಆಗದೆ ಇವತ್ತು ಇಡೀ ರಾಜ್ಯದ ಜನರ ಮುಂದೆ ಇವತ್ತು ಬಿಡದಿ ಹೋರಾಟವನ್ನು ಪ್ರತಿಬಿಂಬಿಸುವ ಕೆಲಸ ಯಾರಾದರೂ ಮಾಡಿದ್ರೆ ಅದು ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಅಂತಂದು ನಾನು ಹೆಮ್ಮೆಯಿಂದ ಹೇಳ್ತೀನಿ. ಇಲ್ಲಾಂದ್ರೆ ಏನಾಗ್ತದೆ, ಬಡವ್ರಿಗೆ ಯಾರು ಕೇಳೋರು? ನಾವು ಶ್ರೀಮಂತರಿದ್ದವರು ಅವ್ರನ್ನ ದಬ್ಬಾಳಿಕೆ ಮಾಡಿ ಜಮೀನು ಕಸುವಂಥವ್ರು ಇದಂತಾನೆ ಆಗಿ ಅವ್ರು ಕೊಡುದಿಲ್ಲ ತಾನೆ. ಅವ್ರ ಮಾಧ್ಯಮಗಳು ಇರಲಿಲ್ಲ ಅಂದ್ರೆ ಏನಾಗ್ತಿತ್ತು? ಅವ್ರು ಏನು ಮಾಡ್ತಾರೆ ಅನ್ನೋದು ಬಣ್ಣ ಬಯಲು ಮಾಡುವಂಥದ್ದು ಇವತ್ತು ಪತ್ರಿಕೆ ನಮ್ಮ ಚಾನಲ್ಗಳು ಮಾಡ್ತಾ ಇದ್ವಿ. ಅದಕ್ಕಾಗಿ ಅಭಿನಂದನೆ ಸಲ್ಲಿಸಿದೆ. ನಿಮ್ಗೆ ಸಾಕಷ್ಟು ಆಮಿಷಗಳನ್ನು ಮಾಡಿ ಹೋಗಿದ್ರು. ಕೇಳ್ರಿ, ಒಂದು 100 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಎಲ್ಲ ಮುಚ್ಚಬಹುದು. ಆದರೆ ಇಂಥ 30-35,000 ಕೋಟಿ ರೂಪಾಯಿ ಒಂದು ದೊಡ್ಡ ಹಗರಣವನ್ನು ಇವತ್ತು ಅನೇಕ ಸಲ ಪತ್ರಿಕೆಗಳ ಮೂಲಕನೇ ಎಷ್ಟೋ ಮಂದಿ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗ್ತದೆ. ಮಾಧ್ಯಮಗಳಲ್ಲಿ ಬಂದಿರೋದ್ರಿಂದ ರಾಜೀನಾಮೆ ಕೊಡಬೇಕಾಗ್ತದೆ. ಒಂದು ಕಾಲಿತ್ತು, ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಕಾಲಕ್ಕೆ ಒಂದು ಟ್ರೈನ್ ಆಕ್ಸಿಡೆಂಟ್ ಆಯಿತು. ಬರೀ ಒಂದು ಪತ್ರಿಕೆಗಳು ಬರ್ದಿದ್ದಕ್ಕೆ ಅವ್ರು ರಾಜೀನಾಮೆ ಕೊಡ್ತಾರೆ. ಈಗ ಹೋಗಿ ಹೊಡೆದು ಮ್ಯಾಟ್ಲಿ ಹೊಡೆದ್ರು ಯಾವ ರಾಜೀನಾಮೆ ಕೊಡ್ತಾರೆ? കാരണം ನಾವೆಲ್ಲ ನನ್ನಿಂದೇನಾಗಿತ್ತು ತರ್ತಾರೆ. ನಾವು ವಿಧಾನಸಭೆ ನೋಡ್ತಿರ್ತೀವಿ. ಅವ್ರು ನಮ್ಗಿಂತ ಹೆಂಗಾಗಿರ್ತಾರೆ ಮಾಡಿದವ್ರು, ಭ್ರಷ್ಟಾಚಾರ ಮಾಡಿದವ್ರು. ಏನು ಇಲ್ಲ ಏನು ಮಾಡ್ತಾರೆ? ರಾಜೀನಾಮೆ ಕೊಡುವ ಇಲ್ಲ. ಅವಾಗ ಹಂಗಿತ್ತು, ಒಂದು ಮೀಡಿಯಾದಾಗ ಬರ್ತಾನೆ ಮುಗಿತು. ಮಾಧ್ಯಮಗಳು ಅಷ್ಟು ಆದರೂ ಈಗಲೂ ಸಹ ಕೆಲವು ಮಾಧ್ಯಮಗಳು ತಮ್ಮ ಶಕ್ತಿಯನ್ನು, ತಮ್ಮ ಪೆನ್ನಿನ ಶಕ್ತಿಯನ್ನು ಕಡಿಮೆ ಮಾಡ್ಕೊಡ್ಲಿಲ್ಲ. ಆ ಮಾಧ್ಯಮದಾಗ, ಆ ಪತ್ರಿಕೆ ಒಳಗೆ ಅದು ಬರ್ತಾ ಇದ್ದಂದ್ರೆ ಅದು 100ಕ್ಕೆ 100 ಸತ್ಯ ಇರ್ತೈತೆ ಅನ್ನುವಂಥದ್ದನ್ನು ವಿಶ್ವಾಸ ಇರುವಂಥ ಮಾಧ್ಯಮಗಳು ಈ ದೇಶದಲ್ಲಿ. ಇಲ್ಲಾಂದ್ರೆ ಎಲ್ಲರೂ ಹಂಗೆ ಅಂತ ಹೇಳೋಕ್ಕಾಗೋದಿಲ್ಲ. ಎಲ್ಲ ರಾಜಕಾರಣಿಗಳು ಕೆಟ್ಟನು ಅಂತ ಹೇಳೋಕ್ಕಾಗೋದಿಲ್ಲ, ಎಲ್ಲ ಪತ್ರಕರ್ತರು ಕೆಟ್ಟ ಅಂತ ಹೇಳೋಕ್ಕಾಗೋದಿಲ್ಲ. ಆದ್ರೆ ಯಾವುದು ಅನ್ಯಾಯ ಆಗ್ತದೆ, ಯಾರು ಟೀಕೆ ಮಾಡಿಬಿಡ್ತಾರೆ. ಬಿಜಾಪುರ ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ಭಾಳ ಮಾಡಿದೆ. ಇದಕ್ಕೆ ರಾಮರಾಜ್ಯ ತಂದೆ ಬಿಜಾಪುರ ಒಂದು ಚಂದ ರೋಡ್ ಇರಲಿಲ್ಲ. ರೋಡೇ ತಿಂದಾರ, ಬ್ರಿಡ್ಜೇ ತಿಂದಾರ. ಈಗ ಅವ್ರು ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಾರೆ. ಅಂದರೆ ಮತ್ತು ಮಾಧ್ಯಮಗಳು ಹಿಂಗೆ ಎಷ್ಟು ನಾವು ನೋಡ್ತೀವಿ. ಬಿಜಾಪುರನಾಗ ಒಳ್ಳೆಯ ಪತ್ರಿಕೆಗಳು, ನಮ್ಮ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಈ ಹಂಗಿಂತ ಹಲ್ಕಾ ಸ್ಟೇಟ್ಮೆಂಟ್ಗಳು ಯಾರೂ ಕ್ಯಾರಿ ಓವರ್ ಮಾಡೋದು. ಇವು ಇಲ್ಲೇ ಓದೋದಿರ್ತಾವೆ, ಇಲ್ಲೇ ಕೂತು ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿರ್ತಾ, ಅದ್ರ ಮುಂದೆ ಓದೋದು, ಅವ ಅದನ್ನೇ ಕೇಳೋದು. ಬೆಳೆಗಳು ಚುಚ್ಚು ಅದೇ ಕೇಳೋದು. ಪ್ರಸಂಗನ ಪಾಠ ಮಾಡೋದು, ಅದು ಭ್ರಷ್ಟಾಚಾರ. ಭಯಂಕರ ಮಾಡಿದ್ದಾರೆ ಅವ ಅದ್ರಾಗ ಏನು ಚಾಳು ನೋಡೋದು. ಈ ನಿಮ್ಯಾಗ ಅಂಥವ್ರಿಗೂ ನಾವು ಒಂದು ಡೋಸ್ ಕೊಡ್ಲಿಕ್ಕೆ ಚಾಲು ಮಾಡೋದು ಇಲ್ಲ, ನಡೆಯೋದಿಲ್ಲ.
ನಾವು ಬರೀ ಬಾಯಿ ಮುಚ್ಕೊಂಡು ಕೂತೀವಿ, ಸಂಪಾದಿಸ್ತಾರೆ ಒಂದು ನಡೀಲಿ. ಯಾಕಂದ್ರೆ ಈ ಪ್ರಿಂಟ್ ಮೀಡಿಯಾ ಈ ನಮ್ಮ ಚಲನಗಳು ಏನು ಅದಾವಲ್ಲ ದೇಶನಾಗ ಎಂತಿಂಥ ಮಾಹಿತಿಗಳನ್ನು ತಿಳಿತಾರೋ ಅವೇನು ಈ ರಾವ್ ಇದ್ದಂಗೆ ಅಂದ್ರೆ RAW ಅಂತ ಐತಲ್ಲ ನಮ್ಮ ದೇಶ, ಹಂಗೆ ಎಲ್ಲಿ ಏನಾಯ್ತು ಹಗರಣ ಹೆಂಗಾಯ್ತು ಏನು ಅಂದರೆ ಅಂಥದನ್ನೆಲ್ಲ ತೆಗೆದಿದ್ದರೆ ದೇಶದಲ್ಲಿ ಇನ್ನೂ ಸ್ವಲ್ಪ ಅಂಜಿಕೆ ಅನ್ನೋದಿದೆ. ಮಾಧ್ಯಮಗಳೆಲ್ಲರೂ ಮಾರಾಟ ಆಗಿಬಿಟ್ಟಿದ್ರೆ ಅಂಜಿಕೆ ಇರ್ತದಲ್ಲ, ಅವ್ರು ಪರ್ಸೆಂಟೇಜ್ ಫಿಕ್ಸ್ ಮಾಡಿಬಿಟ್ಟಿರ್ತಿದ್ರು. ನಾ ಇಟ್ಟು ಹೊಡಿತೀನಿ, ನಿಮ್ಗೆ ಇಟ್ಟು ಕೊಡ್ತೀನಿ, ನೀವು ತುಂಬಿ ಚುಪ್ ಹಂಬಿ ಚುಪ್ ಬರ್ತಾರೆ. ಅದಕ್ಕೆ ಮಾಧ್ಯಮಗಳ ಜವಾಬ್ದಾರಿ ದೇಶದ ಅಭಿವೃದ್ಧಿಯಲ್ಲಿ ಭಾಳ ದೊಡ್ಡ ಕಾಣಿಕೆ. ನೋಡಿ ಇವತ್ತು ಇಥನಾಲ್, ಈ ದೇಶದಲ್ಲಿ ಇಥನಾಲ್ ಬಂದಿದ್ದರಿಂದ ಒಂದು 2-3 ಯೂಟ್ಯೂಬ್ ಚಾನಲ್ ಏನು ಮಾಡಿದ್ರು, ಎಷ್ಟು ನೀಚ್ ಇರ್ತಾರೆ ಕೆಲವು ಮಂದಿ ಅಂದರೆ, ಒಂದು ಹೈಕ್ರಾಸ್ ಇನೋವಾ ಗಾಡಿಗೆ ಹೊಸ ತಗೊಂಡು ಆ ಪೆಟ್ರೋಲ್ನಾಗ ಇಥನಾಲ್ ಅಂದ್ರೆ ಒಂದು 100 ಲೀಟ್ರ್ ಪೆಟ್ರೋಲಿಗೆ 20 ಲೀಟ್ರ್ ನಮ್ಮ ಕಬ್ಬಿನಿಂದ ಮೆಕ್ಕೆಜೋಳದಿಂದ ರೈಸಿನಿಂದ ತಯಾರಾಗುತ್ತೆ ಇಥನಾಲ್ ಹಾಕ್ತಾರೆ, 100ಕ್ಕೆ 20 ಲೀಟ್ರ್. ಇವಾಗ ಏನು ಮಾಡಿದ ಇಥನಾಲ್ ಹೆಸರು ಕೇಳಬೇಕು. ಇಥನಾಲ್ ದೇಶದಲ್ಲಿ ದೊಡ್ಡ ಹಾನಿ ಆಗ್ಲಕತ್ತೈತಿ, ವಾಹನಗಳು ಎಲ್ಲ ಇಂಜನ್ ಜಾಮ್ ಆಗ್ಲಕತ್ತವು, ಹಂಗಾಗ್ಲಕತ್ತವು, ಏನೇನು ಅಪಪ್ರಚಾರ ಮಾಡಿ ಅವ ಏನು ಮಾಡೋಣ, ನೀರು ಹಾಕದ ಟೊಯೋಟಾ ಕಂಪ್ನಿ ಗಾಡಿ ನೀರು ಹಾಕಿ ಒಂದು ಯೂಟ್ಯೂಬ್ ಚಾನಲ್ದಾಗ ಓದರ್ಲಾಕ, ನಾ ಹಾಕಿದೆ ನಾನು ಇಂಜನ್ ಜಾಮ್ ಆಗಿತ್ತು. ಅದು ಈ ಕಂಪ್ನಿಗೆ ಹೋಯ್ತು, ಟೊಯೋಟಾ ಕಂಪ್ನಿ ನೋಡ್ಬೋದು. ಈ ಟೊಯೋಟಾ ದೊಡ್ಡ ಕಂಪ್ನಿ ಭಾಳ ಸೀರಿಯಸ್ ಇರ್ತಾರೆ, ಯಾವುದೇ ಒಂದು ಕಂಪ್ನಿ ಹೆಸರು ಹಾಳಾಗ. ಯಾಕಂದ್ರೆ ನಾವು ನಿಮ್ಗೆ ಸಹಾಯ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ. ಕಷ್ಟ ಅಂದ್ರೆ ಎಲ್ಲರಿಗೂ ಬರುದೇ ಈ ಜೀವನದಾಗ, ಎಲ್ಲರೂ ಏರು ಇಳು ಯಾರಿಗೂ ಬಿಟ್ಟಾರ. ಕೃಷ್ಣಗೂ ಬಂದದ, ರಾಮಗೂ ಬಂದದ, ಭಗವಾನ್ ಅವರ ದೇವರಿದ್ದವ್ರಿಗೆ ಅವ್ರ ಕಷ್ಟ ಅನುಭವಿಸ. ನಾವ್ಯಾವ ಅವ್ರಿಗೆ ತಪ್ಪಲ್ಲ. ನಾವು ಅಂಥ ಕಷ್ಟ ಕಾಲದಾಗ ಪತ್ರಕರ್ತರಿಗೂ ಸಹಾಯ ಮಾಡ್ಬೇಕು. ಯಾಕಂದ್ರೆ ಪಾಪ ಒಬ್ಬರು ಪತ್ರಕರ್ತರು ಏನು ಮಾಡ್ಕೊಂಡಿರ್ತಿಲ್ಲ. ಎಷ್ಟೋ ಮಂದಿ ನೋಡ್ತೀನಿ ಸುಮ್ಮನೆ ಅಡ್ತಿರ್ತಾರ, ಒಂದು ಹೆಗಲಿಗೆ ಬ್ಯಾಗ್ ಹಾಕೊಂಡು, ಏನೂ ಇರೋದಿಲ್ಲ, ಆರ್ಥಿಕ ಪರಿಸ್ಥಿತಿ ಇರೋದಿಲ್ಲ, ಮನೆ ನಡೀತಿರೋದಿಲ್ಲ. ಬಹಳ ಕಷ್ಟ ಇದೆ ಪತ್ರಕರ್ತರ ಜೀವನ. ನಾನು ಭಾಳಷ್ಟು ಪತ್ರಕರ್ತರು ನೋಡಿದ್ದೀನಿ. ಒಮ್ಮೊಮ್ಮೆ ಅದಕ್ಕೆ ನಾನು ಏನು ಮಾಡ್ತೀನಿ, ಅವ್ರು ಎಂಥವ್ರು ಏನು ಕಾಣ್ತಾರೆ ಅಂದ್ರೆ ಕರೆದು ಸ್ವಲ್ಪ ಪಟ್ಟ ಕಳಿಸ್ಬಿಡ್ತೀವಿ. ಪಾಪ ಒಂದು 4 ತಿಂಗಳೇ ಅಲ್ಲ ಇದು ಆಗಿದೆ. ಯಾಕೆ ಮಾಡಬೇಕಪ್ಪ ಅಂದ್ರೆ ಸಮಾಜದಾಗ ಈ ಪತ್ರಿಕಾ ಕ್ಷೇತ್ರದಲ್ಲಿ ಕೆಲಸ ಮಾಡೋದಂಥವ್ರು ಕೆಲವು ಮಂದಿ ಪತ್ರಿಕರ್ತರು ಹಳ್ಳಿ ಮಂದಿ ನಾನು ನೋಡ್ತೀನಿ, ವಯಸ್ಸಾದವರು ಪಾಪ ಮೂಗ್ತಾರದವರು, ಎಲ್ಲಿ ಏನು ಕೇಳೋದಿಲ್ಲ, ಏನೂ ಇಲ್ಲ. ಹ್ಯಾಂಗೆ ನಾನೇ ವಿಚಾರ ಮಾಡ್ತಿರ್ತೀನಿ ಕೂತೀವಿ, ಈ ಮನುಷ್ಯನ ಮನೇಲಿ ಹೆಂಗೆ ನಡೀತಿರ್ತಿದ್ವಿ, ಏನು ನಮಗೂ ಒಂದು ಕೆಲೆ ಬರ್ತದೆ. ಏನಪ್ಪ ಇಂಥವ್ರಿಗೆ ಏನಾರು ಸಹಾಯ ಮಾಡಬೇಕು. ಅದಕ್ಕೆ ಪತ್ರಕರ್ತರು ವಿಷಯ ಗೊತ್ತಿಲ್ಲ ಅದಾರು. ಯಾರು ಕಷ್ಟ ಬಂದ್ರೆ ಹೇಳ್ರಿ, ಯಾವಾಗಲೂ ನೀವು ಕೂಡ ಹೇಳ್ತೀನಿ. ಅದು 1 ಲಕ್ಷ ಇರಲಿ 2 ಲಕ್ಷ ಇರಲಿ, ಎಲ್ಲೆಲ್ಲಿ ಹೋಗಿ ಯಾರ್ಯಾರ ಕೊಡ್ತಾರೆ ಇಡೀ ಕರ್ನಾಟಕದಾಗ ಯಾರಿಗೆ ನಮ್ಮ ಹಿಂದೂ ಕಾರ್ಯಕರ್ತರಾದ್ರೆ ನಮ್ಮ ಪತ್ರಕರ್ತರಿಗೆ ನಾವು ಕೊಡುವುದಿಲ್ಲ ಅಂದ್ರೆ ಈ ಬಿಟ್ಟಲ್ಲ. ಈ ಒಂದೇ ಮಾತಿಗೆ ನಾವು ಬಿಟ್ಟಲ್ಲ, ರೈತ ಕೊಡ್ತೀವಿ. ಆದ್ರೆ ಸುಮ್ಮನೆ ಏನಾರ 20 ಬರೀಬೇಡ್ರಿ. 20 ಬಡಿದ್ರೆ ಡೈರೆಕ್ಟ್ ಹೊಡಿತೀನಿ, ನಾ ಬೈತೀನಿ. ಯಾರಿಗೂ ನಾನು ಏನು ಆಗೋದೈತಿ, 30 ವರ್ಷ ರಾಜಕಾರಣ ಮಾಡಿ ಏನು ಮಾಡಕ್ಕೈತಿ, ಏನು ಬರ್ತಾರೆ ಏನು ಮಾಡಕ್ಕೈತಿ. ನಾವು ಎಲ್ಲ ತಯಾರಿ ಬಂದು ಏನು ಬರೆದ ಬರೀ ಹೌದು ಹಂಗೆ ಮಾಡಿ ಕರೆ ಮುಂದೇನು ಬರೀತಾರೆ ವಾಸುದೇವ್ಜಿ. ಅದಕ್ಕೆ ಪತ್ರಕರ್ತರು ಒಳ್ಳೆ ಕೆಲಸ ಮಾಡಿರಿ. ಏನೇ ಸಮಸ್ಯೆ ಬಂದರು, ಏನೇ ಇದು ಬಂದರು, ಅಶೋಕ ನೀವು ನೋಡೋಣ ಗೊತ್ತೀವಿ. ನಾವು ಭಾಳ ದೊಡ್ಡ MP ಶ್ರೀಮಂತರಿಲ್ಲ, ಆದರೂ ಅವ್ರಿಗಿಂತ ಸ್ವಲ್ಪ ಕಡಿಮೆ ಇದ್ರು ಅದೀವಿ, ಜೀವಂತ ಅದೀವಿ. ಹಾಂ ಯಾವಾಗಲೂ ಮಾಡ್ತೀವಿ. ಏನು ಈಗ ಅಂತ ದೇವ್ರು ಕೊಟ್ಟಾನ, ಎಲ್ಲರೂ ಹರಿದು ಹಂಚಿದ್ದೀವಿ, ಹೋಗೋದೈತೆ ಒಂದು ದಿವಸ. ಸಾವಿರ ಸುದ್ದಿಗಳ ಅಬ್ಬರದಲ್ಲಿ ನಿಮ್ಮ ಧ್ವನಿ ಎಲ್ಲೋ ಕಳೆದು ಹೋಗಿದೆಯೇ? ಬರುತ್ತದೆ ವಾಯ್ಸ್ ಆಫ್ ಜನತಾ. ಜನಸಾಮಾನ್ಯರ ಪರವಾಗಿ ಧ್ವನಿ ಎತ್ತಲು ಸಿದ್ಧವಾಗಿರುವ ಡಿಜಿಟಲ್ ನ್ಯೂಸ್ ಚಾನೆಲ್. ಸ್ಥಳೀಯ ಸಮಸ್ಯೆ ಇರಲಿ ಅಥವಾ ಸರ್ಕಾರದ ನಿರ್ಧಾರವಿರಲಿ, ನೇರ ಮತ್ತು ನಿಖರ ಸುದ್ದಿ ಈಗ ನಿಮ್ಮ ಬೆರಳ ತುದಿಯಲ್ಲಿ.
ವಾಯ್ಸ್ ಆಫ್ ಜನತಾ ಡಿಜಿಟಲ್ ಯುಗದ ನೈಜ ಧ್ವನಿ. ಎಂದೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಧ್ವನಿಗೆ ಶಕ್ತಿ ನೀಡಿ.